ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಅಧ್ಯಕ್ಷೆಯಾಗಿ ಲಕ್ಷ್ಮೀ ಮಲ್ಲು ಹಾಗೂ ಉಪಾಧ್ಯಕ್ಷೆಯಾಗಿ ಶಾಂತಮ್ಮ ನಿಂಗರಾಜು ಅವಿರೋಧವಾಗಿ ಆಯ್ಕೆಯಾದರು. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮೀ ಮಲ್ಲು ಹಾಗೂ ಬಿಸಿಎ ಮಹಿಳಾ ಸ್ಥಾನಕ್ಕೆ ಮೀಸಲಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಶಾಂತಮ್ಮ ನಿಂಗರಾಜು ಮಾತ್ರ ನಾಮಪತ್ರ ಸಲ್ಲಿಸಿದ್ರು. ಒಂದೊಂದು ಸ್ಥಾನಕ್ಕೆ ಬೇರೊಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಚುನಾವಣಾ ಅಧಿಕಾರಿಯಾಗಿದ್ದ ತಹಸೀಲ್ದಾರ್ ಜಯಪ್ರಕಾಶ್ ಇವರಿಬ್ಬರ ಆಯ್ಕೆಯಿಂದ ಘೋಷಿಸಿದ್ರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜೆಯೋಗೀಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ಬಿ ಚಂದ್ರು, ತೋಟೇಶ್, ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್, ಜಯ ಶ್ರೀನಿವಾಸ್, ನಂಜುಂಡಸ್ವಾಮಿ, ಕೊಂಡೇಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ಮಣಿಕಂಠ ನಾಯಕ್, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಯಳಂದೂರು. ಕೈ ತೆಗಪ್ಪ ಮಂಜಣ್ಣ ಇತ್ತಕ್ ಬಾ. ಕೊಡೆಗಾಲ ಸಾಹೇಬರಾದ ಅಭಿನಂದನೆಗಳು, ತಹಸೀಲ್ದಾರ್ ಸಾಹೇಬರಿಗೆ ಅಭಿನಂದನೆಗಳು, ಮುಖ್ಯಾಧಿಕಾರಿಗಳಿಗೆ ಅಭಿನಂದನೆಗಳು, ಉಪಾಧ್ಯಕ್ಷ ಶಾಂತಮ್ಮನವರಿಗೆ ಅಭಿನಂದನೆಗಳು, ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಅಭಿನಂದನೆಗಳು, ಹಾಗೆ ಮಾಧವ ಮಿತ್ರರಿಗೆ ಅಭಿನಂದನೆಗಳು. ನೂತನವಾಗಿ ಅಧ್ಯಕ್ಷ ಆಗಿರುವ ನಾನು ನಮ್ಮ ಯಳಂದೂರು ಪಟ್ಟಣವನ್ನು ಅಭಿವೃದ್ಧಿ ಮಾಡಕ್ಕೆ ಇಚ್ಛೆಯಿದ್ದೇನೆ. ಧನ್ಯವಾದಗಳು. ವಾರ್ಡ್ ನಂಬರ್ 11 ಯಳಂದೂರು ಪಟ್ಟಣ ಪಂಚಾಯಿತಿಯವರು ಅಭ್ಯರ್ಥಿಯಾಗಿರ್ತಾರೆ. ಅಂತಿಮವಾಗಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ಒಬ್ಬರೇ ಅಭ್ಯರ್ಥಿಗಳಾಗಿರುವುದರಿಂದ ಯಳಂದೂರು ಪಟ್ಟಣ ಪಂಚಾಯಿತಿಗೆ ಪಂಚಾಯಿತಿ ಅಧ್ಯಕ್ಷರಾಗಿ ಶ್ರೀಮತಿ ಎಸ್ ಲಕ್ಷ್ಮಿ. ಯಾರು ಬೇಡ ಅಂದರೆ ನಮಗೂ ಬೇಡ.